ಮಾಲೂರು ನಗರಸಭೆ ಪುರಸಭೆಯ 76 ಅಂಗಡಿ ಮಳಿಗೆಗಳನ್ನು ಈ ಹರಾಜು ಪ್ರಕ್ರಿಯೆ ಕೈಬಿಟ್ಟು ಬಹಿರಂಗವಾಗಿ ಹರಾಜು ಮಾಡಿ. ಮಾಲೂರು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಎಸ್.ಎಂ. ವೆಂಕಟೇಶ್ ಆಕ್ರೋಶ. ಮಾಲೂರು ಬಸ್ ನಿಲ್ದಾಣದ ಹಳೆ ಕಟ್ಟಡ ತೆರವುಗೊಳಿಸದೆ ನೂತನ ಬಸ್ ನಿಲ್ದಾಣ ನಿರ್ಮಾಣ ಆಗುವುದಕ್ಕೂ ಮುಂಚಿತವಾಗಿ ಅಂಗಡಿಗಳಿಗೆ ಮಾಲೂರು ನಗರಸಭೆಯು ಕರೆದಿರುವ ಈ ಹರಾಜು ಪ್ರಕ್ರಿಯೆಯನ್ನು ಕೈಬಿಟ್ಟು ಹೊಸ ಬಸ್ ನಿಲ್ದಾಣ ನಿರ್ಮಾಣ ಆದ ಮೇಲೆ ಬಹಿರಂಗ ಹರಾಜು ಮಾಡಬೇಕು. ಇಲ್ಲವಾದರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದು ತಾಲೂಕು ಸಂಚಾಲಕ ಎಸ್.ಎಂ. ವೆಂಕಟೇಶ್ ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣದ ನಗರ ಕಚೇರಿ ಮುಂದೆ ಸೋಮವಾರ ಕರ್ನಾಟಕ ದಲಿತ ಸಂಘರ್ಷಿ ಸಮಿತಿ ವತಿಯಿಂದ ಪೌರಾಯುಕ್ತ ಪ್ರದೀಪ್ ಕುಮಾರ್ ಅವರ ಮೂಲಕ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು. ಈ ಹಿಂದೆ ಮಾಲೂರು ಪುರಸಭೆ ವತಿಯಿಂದ ಬಸ್ ನಿಲ್ದಾಣದಲ್ಲಿ ಅಂಗಡಿಗಳನ್ನು ಬಾಡಿಗೆಗೆ ನೀಡಿದ್ದು, ನಗರಸಭೆ ಆದ ಮೇಲೆ ಹಳೆ ಬಸ್ ನಿಲ್ದಾಣದ ಕಟ್ಟಡವನ್ನು ಕೆಡವಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದು, ಕಟ್ಟಡ ನಿರ್ಮಾಣ ಆಗುವ ಮೊದಲೇ ಈ ಟೆಂಡರ್ ಕರೆದಿರುವುದು ಈ ಹಿಂದೆ ಬಸ್ ನಿಲ್ದಾಣದಲ್ಲಿ ಇದ್ದ ಅಂಗಡಿಗಳವರಿಗೆ ಅನುಕೂಲ ಕಲ್ಪಿಸುವ ಅಧಿಕಾರಿಗಳ ಹುನ್ನಾರವಾಗಿದೆ. ಇದರಿಂದ ಸಾಮಾನ್ಯ ವರ್ಗದವರಿಗೆ, ಸಾರ್ವಜನಿಕರಿಗೆ ಮತ್ತು ದೀನ ದಲಿತರಿಗೆ ವಂಚಿತವಾಗುತ್ತಿದೆ. ಆದ್ದರಿಂದ ಹೊಸ ಬಸ್ ನಿಲ್ದಾಣ ಕಟ್ಟಡ ನಿರ್ಮಾಣವಾದ ಮೇಲೆ ಮೀಸಲಾತಿಗೆ ಅನುಗುಣವಾಗಿ ಅಂಗಡಿಗಳನ್ನು ಎಲ್ಲಾ ವರ್ಗದವರಿಗೂ ಅನುಕೂಲವಾಗುವಂತೆ ಬಹಿರಂಗ ಹರಾಜು ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುತ್ತಿದ್ದು, ನಮ್ಮ ಮನವಿಗೆ ಸ್ಪಂದನೆ ನೀಡದಿದ್ದರೆ ಕಾನೂನು ಹೋರಾಟ ಮಾಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಸಂಘಟಕರಾದ ಡಿ ನಾರಾಯಣಸ್ವಾಮಿ, ತಿರುಮಲೇಶ್, ಉಲ್ಲೆರಳ್ಳಿ ಮುನಿರಾಜು, ಫೀಲ್ಡ್ ನಾರಾಯಣಸ್ವಾಮಿ, ಅರಳಿರಿ ಮುನಿರಾಜು, ಕೃಷ್ಣಪ್ಪ ಇತರರು ಇದ್ದರು. ನಿಲ್ಲಲಿ 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 ಕರ್ನಾಟಕ ಸಂಘರ್ಷ ಸಮಿತಿ ಹೋರಾಟಕ್ಕೆ, ಕರ್ನಾಟಕ ಸಂಘರ್ಷ ಸಮಿತಿ ಹೋರಾಟಕ್ಕೆ. ಪರಿಶೀಲನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಟ್ಟು ಜಿಲ್ಲಾಧಿಕಾರಿ ಸೂಚನೆ ಏನು ಬರುತ್ತೆ ಆ ರೀತಿ ಕ್ರಮ ವಹಿಸಿ. ಯಾವ ಒಬ್ಬ ಪರಿಶಿಷ್ಟ ಜಾತಿಯ ವ್ಯಕ್ತಿ ಹರಾಜಲ್ಲಿ ಭಾಗವಹಿಸ್ತಾನೆ, ಹರಾಜಲ್ಲಿ ಭಾಗವಹಿಸಿ ಅವರು ಬೇರೆಯವರಿಗೆ ಬಾಡಿಗೆಯನ್ನು ಕೊಡ್ತಾರೆ. ಅವರು ಪುರಸಭೆಗೆ ಬಾಡಿಗೆಯನ್ನು ಕಟ್ಟದಾನೆ 50 ಲಕ್ಷ ರೂಗಳನ್ನ ಕಟ್ಟಬೇಕಾಗಿತ್ತು ಬಾಡಿಗೆ. ಪುರಸಭೆ ಅಧಿಕಾರಿಗಳೇ ಹೋಗಿ ಬೀಗ ಹಾಕ್ತಾರೆ. ಇದುವರೆಗೂ ಅವನ ಮೇಲೆ ಮೂಲ ಹರಾಜುದಾರನ ಮೇಲೆ ಕೇಸ್ ಕೊಡಲಿಲ್ಲ, ಅವನ ಮೇಲೆ FIR ಮಾಡಿಸಲಿಲ್ಲ. ಮತ್ತೆ ಹರಾಜು ಬಾಡಿಗೆದಾರನ ಮೇಲೆ ಬಾಡಿಗೆ ಕಟ್ಟಿಸೋದಕ್ಕೂ ಸಹ ಇವ್ರ ಕೈಲಿ ಸಾಧ್ಯ ಆಗಲಿಲ್ಲ. 50 ಲಕ್ಷ ರೂಪಾಯಿ ಇವತ್ತು ನಮ್ಮ ನಗರಸಭೆಗೆ ಅಥವಾ ಪುರಸಭೆಗೆ ಹೊರೆಯಾಗಿದೆ, ನಷ್ಟ ಆಗಿದೆ. ಈ ಎಲ್ಲ ಕಾರಣಗಳಿಂದ ಆಮೇಲೆ ಇವ್ರು ಹೇಳ್ತಾರೆ ಹೈಕೋರ್ಟಿಂದ ರಿಟ್ ಪಿಟಿಷನ್ಗೆ ಹೋಗಿದ್ದಾರೆ. ನಮಗೆ ಹೈಕೋರ್ಟ್ ಆದೇಶ ಮಾಡಿದೆ, ಮೂಲ ಹರಾಜುದಾರರಲ್ಲಿ ಏನು ಹರಾಜು ನಡೆಯುತ್ತೋ ಅದರಲ್ಲಿ 5% ಹೆಚ್ಚು ಹೊರೆಯಾಗಿ ಕಟ್ಟಿದಾಗ ಅಂಗಡಿಗಳು ಅವರಿಗೆ ಬಿಟ್ಕೊಡ್ಬೇಕು ಅಂತೇಳಿ ಒಂದು ಆದೇಶ ಆಗಿದೆ ಅಂತ. ಯಾವುದಾದ್ರೂ ಆಗಲಿ ಹಳೆ ಅಂಗಡಿಗಳಿಗೆ ಆದೇಶ ಆಗಿದೆಯೋ ವಿನಃ ಹೊಸ ಅಂಗಡಿಗಳಿಗೆ ಆದೇಶ ಇಲ್ವಲ್ಲ. ಯಾಕೆ ನೀವು ಅದನ್ನು ಕರಪತ್ರದಲ್ಲಿ ನೀವು ಆ ಒಂದು ಸೆಂಟೆನ್ಸನ್ನು ನೀವು ಮುದ್ರಿಸಿದ್ರಿ? ಹೊಸ ಅಂಗಡಿಗಳಾದಾಗ ನೀವು ಕರಪತ್ರ ಮುದ್ರಿಸಿ ಎಲ್ರಿಗೂ ಸಹ ಬಹಿರಂಗ ಹರಾಜನ್ನು ಮಾಡಿ. ನಮ್ಮ ಸಂಘಟನೆ ವತಿಯಿಂದ ಈ ಹರಾಜು ಪ್ರಕ್ರಿಯೆಗೆ ವಿರೋಧ ಇದೆ. ಒಂದು ವೇಳೆ ನೀವು ಈ ಹರಾಜು ಪ್ರಕ್ರಿಯೆಯನ್ನು ಮುಂದುವರಿಸಿದ್ದೇ ಆದರೆ ನಾವು ಕಾನೂನು ಹೋರಾಟ ಮಾಡಲಿಕ್ಕೂ ಸಹ ನಾವು ಸಿದ್ಧ ಇದೀವಿ ಅಂತ ಮಾತನ್ನು ಹೇಳ್ತಾ, ಮಾನ್ಯ ನಗರಸಭಾ ಆಯುಕ್ತರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ಹರಾಜಿಗೆ ನೀವು ಯಾವುದೇ ರೀತಿ ಅವಕಾಶ ಮಾಡಿಕೊಡ್ಬಾರ್ದು. ಮೊದಲು ಏನು ಸುಮಾರು 18-20 ವರ್ಷ ಆಗಿದೆ ಅಂಗಡಿ ಮಳಿಗೆಗಳ ಹರಾಜಾಗಿ, ಮತ್ತೆ ಹರಾಜು ಮಾಡಿ ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ ವಿನಃ ಮಗು ಹುಟ್ಟಕ್ಕೂ ಮುಂಚಿತವಾಗಿ ಕುಲಾಯಿ ಹೊಡೆಸ್ತಕ್ಕಂಥ ಪ್ರವೃತ್ತಿ ನಮ್ಮ ಮಾಲೂರು ನಗರಸಭೆಗೆ ಬರಬಾರ್ದು ಅಂತ ಮಾತನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನಗರಸಭಾ ಆಯುಕ್ತರಿಗೆ ಒಂದು ಮನವಿಯನ್ನು ಮಾಡ್ತೇವೆ. ದಯವಿಟ್ಟು ನೀವು ಈ ಹರಾಜು ಪ್ರಕ್ರಿಯೆಯನ್ನು ಈ ಕೂಡಲೇ ಕೈ ಬಿಡದೆ ಹೋದರೆ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ. ದಯವಿಟ್ಟು ಪರ್ಮನೆಂಟಾಗಿ ಬಸ್ ಸ್ಟ್ಯಾಂಡ್ ಸಹ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಹೋಗ್ತಕ್ಕಂಥ ಕಾನೂನು ಹೋರಾಟದಲ್ಲಿ ಬಸ್ ಸ್ಟ್ಯಾಂಡ್ ಸಹ ನಿರ್ಮಾಣ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ದಯವಿಟ್ಟು ಇದು ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಶಾಸಕರು. ದಯವಿಟ್ಟು ಈ ಹರಾಜು ಪ್ರಕ್ರಿಯೆಯನ್ನು ಹೊರತುಪಡಿಸಿ ನೀವು ಅಂಗಡಿ ಮಳಿಗೆಗಳನ್ನು ಡೆಮಾಲಿಷ್ ಮಾಡಿ ಹೊಸದಾಗಿ ಅಂಗಡಿಗಳನ್ನು ಕಟ್ಟಿ ಆಮೇಲೆ ನೀವು ಆ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಮಾಡಬೇಕು ಅಂತೇಳಿ ನಾವು ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ದಯವಿಟ್ಟು ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ.